ಸಿದ್ದರಾಮಯ್ಯನವರ ರಾಜೀನಾಮೆಗೆ ಕಾರಣ ನಂಬರ್ 5 ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರ ರಾಜೀನಾಮೆಗೆ 5ನೇ ಕಾರಣ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಬಿಕಾಸ್ ಸಿಎಂ ಸಿಎಂ ಕುರ್ಚಿಗಾಗಿ ಬಣ ಬಡಿದಾಟ ರಾಜ್ಯ ಸರ್ಕಾರದಲ್ಲಿ ನಡೀತಾನೆ ಇದೆ. ಯಾವತ್ತು ಇನ್ನೂ ಚುನಾವಣೆನೇ ಘೋಷಣೆ ಆಗಿರಲಿಲ್ಲ, ಇನ್ನೂ ಚುನಾವಣೆ ನಡೆದು ಫಲಿತಾಂಶವೂ ಕೂಡ ಬಂದಿರಲಿಲ್ಲ, ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಆ ದಿನದಿಂದಲೂ ಕೂಡ ಮುಖ್ಯಮಂತ್ರಿ ನಾನೇ ಅಂತ ಹೇಳಿ ಇಬ್ಬರೂ ನಾಯಕರು ಬಡದಾಡ್ಕೊಳ್ತಾ ಇದ್ರು, ಸಿಎಂ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಅದೇ ಡಿ.ಕೆ. ಶಿವಕುಮಾರ್ ಸಿಎಂ ಆಗೇ ಬಿಡ್ತೀನಿ ಅಂತ ಹೇಳಿ ಬಹಳಷ್ಟು ಕನಸಿಟ್ಕೊಂಡಿದ್ರು, ಆದರೆ ಸಾಧ್ಯ ಆಗಲಿಲ್ಲ. ಫಲಿತಾಂಶ ಬಂದ ನಂತರ ಸಿಎಂ ಆಗಿ ಸಿದ್ದರಾಮಯ್ಯನವರೇ ನೇಮಕ ಆಗ್ತಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಕ್ಕಾಪಟ್ಟೆ ನಿರಾಸೆ ಆಗ್ಬಿಡುತ್ತೆ. ಅವತ್ತಿಂದಲೂ ಕೂಡ ಹೇಗಾದರೂ ಮಾಡಿ ಸಿದ್ದರಾಮಯ್ಯನವರನ್ನ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಬೇಕು ಅನ್ನೋ ಪ್ರಯತ್ನದಲ್ಲಿ ಡಿ.ಕೆ. ಶಿವಕುಮಾರ್ ಆ್ಯಂಡ್ ಟೀಮ್ ಪರೋಕ್ಷವಾಗಿ ಹಿಂದೆಯಿಂದ ಬಹಳಷ್ಟು ಟ್ರೈ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ, ನಾವಲ್ಲ. ಕಾಂಗ್ರೆಸ್ ಹಗರಣಗಳನ್ನ ಬಹಿರಂಗ ಮಾಡ್ತಾ ಇರೋದು ಬೇರೆ ಯಾರು ಅಲ್ವಂತೆ, ಡಿ.ಕೆ. ಶಿವಕುಮಾರ್ ಅವರಂತೆ. ನಾವು ಹೇಳ್ತಾ ಇರೋದಲ್ಲ, ಬಿಜೆಪಿಯವರು. ಕಾಂಗ್ರೆಸ್ ಹಗರಣಗಳೇನು ಬಟ್ಟ ಬಯಲಾಗ್ತಾ ಇದೆಯಲ್ಲ, ಇದು ಯಾರೋ ಬಯಲು ಮಾಡ್ತಾ ಇರೋದಲ್ಲ, ಸ್ವತಃ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರೇ ಬಯಲು ಮಾಡ್ತಾ ಇದ್ದಾರೆ. ಮುಂದಿನ ಸಿಎಂ ಆಗಲು ಡಿ.ಕೆ.ಶಿ ಪ್ಲಾನ್ ಮಾಡ್ತಾ ಇದ್ದಾರಾ? ಹಾಗಾದ್ರೆ ಈ ರೀತಿಯಾಗಿ ಮಾಡಿ ಸಿದ್ದರಾಮಯ್ಯನವರು ಕ್ಲೀನ್ ಇಮೇಜ್ ಲೀಡರ್ ಅಂತ ಏನು ಉಳಿಸ್ಕೊಂಡಿದ್ದಾರಲ್ಲ, ಅದನ್ನ ಹಾಳು ಮಾಡಿಬಿಡ್ಬೇಕು. ಅದು ಡಿ.ಕೆ. ಶಿವಕುಮಾರ್ ಅವರ ಉದ್ದೇಶ, ಅವರ ಟಾರ್ಗೆಟ್. ಅದು ಅವರ ಇಮೇಜ್ ಅನ್ನ ಹಾಳು ಮಾಡಿ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡಬಹುದು. ಸಿದ್ದರಾಮಯ್ಯನವ್ರ ಇಮೇಜ್ ಹಾಳಾಗಿದೆ, ನನಗೆ ಕೊಡಿ ಹಾಗಾದ್ರೆ ಈಗ ಮುಖ್ಯಮಂತ್ರಿ ಚೇರನ್ನ ಅಂತ ಹೇಳಿ ಕೇಳುವಂತ ಸಾಧ್ಯತೆ ಇದೆ. ಸಿದ್ದರಾಮಯ್ಯಗೆ ಕೆಟ್ಟ ಹೆಸರು ತಂದು ಸಿಎಂ ಕುರ್ಚಿಯಿಂದ ಕೆಳಗೆ ಇಳಿಸುವಂತ ಪ್ಲಾನ್ ಅಂತೆ. ಕುಮಾರಸ್ವಾಮಿ ಕೂಡ ಡಿ.ಕೆ. ಶಿವಕುಮಾರ್ ಅವರತ್ತ ಬೊಟ್ಟು ಮಾಡಿದ್ರು. ಮೊನ್ನೆ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳ್ತಾರೆ, ಮಹಾನ್ ನಾಯಕ ಹೇಗಾದ್ರೂ ಮಾಡಿ ಆ ಕುರ್ಚಿ ಪಡೆದುಕೊಳ್ಳೋ ಸಲುವಾಗಿ ಇಂಥವೆಲ್ಲ ಕುತಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲಿಗೆ ಬಹಳ ಸ್ಪಷ್ಟ, ಡಿ.ಕೆ. ಶಿವಕುಮಾರ್ ಅವರು ಸ್ವಪಕ್ಷದ ನಾಯಕರನ್ನೇ ತುಳಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳ ಇಮೇಜ್ಗೆ ಡ್ಯಾಮೇಜ್ ಬರುವಂತ ಹಗರಣಗಳನ್ನ ಬಯಲು ಮಾಡ್ತಾ ಇದ್ದಾರೆ ಬಹಿರಂಗವಾಗಿ ಅಂತ ಹೇಳಿ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ನೆಕ್ಸ್ಟ್ ಸಿಎಂ ಯಾರು? ಡಿ.ಕೆ. ಶಿವಕುಮಾರೇ. ಡಿ.ಕೆ. ಶಿವಕುಮಾರ್ ಅವರೇ ನೆಕ್ಸ್ಟ್ ಸಿಎಂ. ತನಗಿರೋ ಅಡ್ಡಿ ಆತಂಕ ತಪ್ಪಿಸಿಕೊಳ್ಳೋದು ಡಿ.ಕೆ.ಶಿ ಅವರ ಪ್ಲಾನ್. ಡಿ.ಕೆ.ಶಿ ಅವರಿಗೆ ಅದು ಏನು ಅಡ್ಡಿ ಆತಂಕ ಇದೆಯೋ ಗೊತ್ತಿಲ್ಲ. ಅದು ಯಾರು ಅಡ್ಡಿ ಪಡಿಸಿದ್ರು ಕೂಡ ಅವರನ್ನ ಡಿ.ಕೆ. ಶಿವಕುಮಾರ್ ಆರಾಮಾಗಿ ಸೈಡ್ ಲೈನ್ ಮಾಡುವಂತ ತಾಕತ್ತು ಇರುವಂತ ನಾಯಕ. ಆದರೆ ಸಿದ್ದರಾಮಯ್ಯನವರನ್ನ ಟಚ್ ಮಾಡೋದಕ್ಕೂ ಕೂಡ ಆಗಲ್ಲ ಡಿ.ಕೆ. ಶಿವಕುಮಾರ್ ಅವರಿಗೆ. ಇದನ್ನ ಯಾರಿಗೆ ಬೇಕಾದರೂ ಕೇಳಿದ್ರು ಹೇಳ್ತಾರೆ, ರಾಜಕೀಯ ಪಂಡಿತರನ್ನ ಕೇಳಿ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಏನು ಬೇಕಾದರೂ ಮಾಡ್ತಾರೆ, ದುಡ್ಡಿಂದ ಏನು ಬೇಕಾದರೂ ಕೊಂಡ್ಕೊಳ್ತಾರೆ, ಎಂಥ ರಾಜಕಾರಣಿನೂ ಬಿಡಲ್ಲ. ಆದರೆ ಸಿದ್ದರಾಮಯ್ಯನವರನ್ನ ಟಚ್ ಮಾಡೋಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಆಗೋಲ್ಲ. ಎಲ್ಲ ಹಗರಣ ಆರೋಪಗಳು ಸಿದ್ದರಾಮಯ್ಯ ವಿರುದ್ಧ ಮಾತ್ರ ಬರ್ತಿವೆ. ಹೈಕಮಾಂಡ್ ಮುಂದೆ ಸಿದ್ದು ಇಮೇಜ್ ಡ್ಯಾಮೇಜ್ ಮಾಡಲು ತಂತ್ರನ? ಹಾಗಾದ್ರೆ ಇತ್ತೀಚೆಗೆ ನೀವು ಎಲ್ಲ ಗಮನಿಸಿದ ಹಾಗೆ ನೀವು ಎಲ್ಲ ಹಗರಣಗಳಲ್ಲೂ ಸಿದ್ದರಾಮಯ್ಯನವರ ಹೆಸರು ಕೇಳಿ ಬರ್ತಾ ಇರೋದು. ಮೂಡ ಹಗರಣ ಆಗಿರ್ಬೋದು, ಜೊತೆಗೆ ವಾಲ್ಮೀಕಿ ನಿಗಮ ಹಗರಣ ಆಗಿರ್ಬೋದು. ಅವರೇ ಮುಖ್ಯಮಂತ್ರಿ ಅಲ್ವಾ, ಅವ್ರ ಹೆಸರು ಬಂದೇ ಬರುತ್ತೆ ಅಫ್ಕೋರ್ಸ್. ಅಂಥದ್ರಲ್ಲಿ ಸಿದ್ದರಾಮಯ್ಯನವರ ಇಮೇಜ್ ಡ್ಯಾಮೇಜ್ ಮಾಡೋದಕ್ಕೆ ಒಂದು ಕಡೆ ಬಿಜೆಪಿಯವರು ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸ್ವಪಕ್ಷದ ನಾಯಕ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪ್ರಯತ್ನವನ್ನ ಪಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ಗೇನು, ಸಿದ್ದರಾಮಯ್ಯನವರ ಇಮೇಜ್ ಹಾಳಾಯಿತು, ನನಗೆ ಕೊಡಿ ಆ ಕುರ್ಚಿನ, ನಾನು ಸರ್ಕಾರ ನಡೆಸ್ತೀನಿ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ತಾಕತ್ತಿನಿಂದ ಧೈರ್ಯದಿಂದ ಕೇಳುವಂಥದ್ದು. ಅದಕ್ಕೇನಾಗಬೇಕು? ಸಿದ್ದರಾಮಯ್ಯನವರ ಇಮೇಜ್ ಡ್ಯಾಮೇಜ್ ಆಗಬೇಕು. ಸಿದ್ದರಾಮಯ್ಯ ಎದುರೇ ಸ್ವಾಮೀಜಿಗಳೇ ಡಿ.ಕೆ.ಶಿ ಅವರ ಪರ ಬ್ಯಾಟ್ ಮಾಡಿದ್ರು. ಎಕ್ಸಾಕ್ಟ್ಲಿ ಹೌದು. ಕೆಂಪೇಗೌಡರ ಜಯಂತಿ ಇತ್ತು ಅವತ್ತು, ನಮಗೆ ನೆನಪಿರೋ ಹಾಗೆ. ಅವತ್ತು ಎಲ್ಲ ಸ್ವಾಮೀಜಿಗಳು ಇರ್ತಾರೆ ಆ ಕಾರ್ಯಕ್ರಮದಲ್ಲಿ. ಸ್ವತಃ ಮುಖ್ಯಮಂತ್ರಿಗಳು ಇರ್ತಾರೆ, ಉಪಮುಖ್ಯಮಂತ್ರಿಗಳಿರ್ತಾರೆ, ಕೆಲವೊಂದಿಷ್ಟು ಜನ ಸಚಿವರು ಕೂಡ ಇದ್ದರು.
ಆಗ ಒಬ್ಬರು ಸ್ವಾಮೀಜಿ ಎದ್ದೇಳ್ತಾರೆ. ಎದ್ದು, CM ಸಿದ್ದರಾಮಯ್ಯನವರೇ, ನಿಮ್ಮಲ್ಲಿ ಒಂದು ಮನವಿ ಇದೆ. ಸಾಕು, ನೀವು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಅನುಭವಿಸಿದ್ದು. ನಮ್ಮ ಸಮಾಜದ ಒಬ್ಬ ನಾಯಕ ಇದ್ದಾರೆ, DK ಶಿವಕುಮಾರ್, ಅವರಿಗೆ ಬಿಟ್ಕೊಟ್ಬಿಡಿ ಮುಖ್ಯಮಂತ್ರಿ ಕುರ್ಚಿಯನ್ನ ಅಂತ ಹೇಳಿ ಒಬ್ಬ ಸ್ವಾಮೀಜಿ ಕೇಳ್ತಾರೆ. ಅವಾಗಲೇ ಗೊತ್ತಾಗುತ್ತೆ CM ಸಿದ್ದರಾಮಯ್ಯನವರಿಗೆ DK ಶಿವಕುಮಾರ್ ಸೈಲೆಂಟ್ ಆಗಿಲ್ಲ, ಇನ್ನೂ ಕುರ್ಚಿಯಲ್ಲಿ ಮನಸ್ಸಿಟ್ಕೊಂಡಿದ್ದಾರೆ, ಇನ್ನೂ ಕುರ್ಚಿ ಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ದಾರೆ. ಸ್ವಾಮೀಜಿಯಿಂದ ಹೇಳಿಸಿದ್ದು DK ಶಿವಕುಮಾರ್ ಅಂತ ಹೇಳಿ ತದನಂತರ ಗೊತ್ತಾಗುತ್ತೆ CMಗೆ. DKC ಟೀಮ್ನಲ್ಲಿರೋ ಶಾಸಕರು ಕೂಡ ನೆಕ್ಸ್ಟ್ CM DK ಶಿವಕುಮಾರ್ ಅಂತ ಹೇಳಿ ಆಗಾಗ ಬಹಿರಂಗವಾಗಿಯೇ ಹೇಳಿಕೆಯನ್ನು ಕೊಡ್ತಾ ಇರ್ತಾರೆ. ನಿಮಗೆಲ್ಲ ಗೊತ್ತೇ ಇರುತ್ತೆ ಈ ಬಣ ಬಡಿದಾಟ ಯಾವ ರೀತಿಯಾಗಿ ನಡೀತಾ ಇರುತ್ತೆ. ನಾನು CM ಅಂತ ಹೇಳಿ ಹೆಂಗೆ ಹೊಡೆದಾಡ್ತಾ ಇರ್ತಾರೆ ಕಾಂಗ್ರೆಸ್ನಲ್ಲಿ ಅಂತ ಹೇಳಿ. ಸಿದ್ದರಾಮಯ್ಯನವರ ಬೆಂಬಲಿಗರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರನ್ನ CM ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ನಾವು ಬಿಡಲ್ಲ ಅಂತಾರೆ. DK ಶಿವಕುಮಾರ್ ಅವರ ಬೆಂಬಲಿಗರು CM ಆಗಿ ಎಷ್ಟು ವರ್ಷ ಮುಂದುವರಿತಾರೆ CM ಸಿದ್ದರಾಮಯ್ಯನವರು, ಕೆಳಗಿಳಿಯ ಕೇಳಿ, ನಾವು DK ಶಿವಕುಮಾರನ್ನ CM ಮಾಡಬೇಕು ಅಂತ ಹೇಳಿ DK ಶಿವಕುಮಾರ್ ಬೆಂಬಲಿಗ ಶಾಸಕರು ಹೇಳ್ತಾರೆ. ಅಲ್ಲಿ ಬಣ ಬಡಿದಾಟ ನಡೀತಾನೆ ಇರುತ್ತೆ. ಪಕ್ಷದ ಅಧ್ಯಕ್ಷ CM ಆಗಬೇಕು ಅಂತ DKC ಪರ ಮಾತನಾಡಿದ್ರು ಬಹಳಷ್ಟು ಜನ ಇದ್ದಾರೆ. ಕಾಂಗ್ರೆಸ್ನ ಒಂದು ನಿಯಮ ಇದೆ, ಪಕ್ಷದ ಅಧ್ಯಕ್ಷ ಯಾರಾಗಿರ್ತಾರೋ ಅವರೇ ನೆಕ್ಸ್ಟ್ ಮುಖ್ಯಮಂತ್ರಿ ಆಗಬೇಕು. ಇಲ್ಲಿ ಯಾಕೆ ಪಕ್ಷದ ಅಧ್ಯಕ್ಷ ಆದರೂ ಕೂಡ DK ಶಿವಕುಮಾರ್ ಅವರಿಗೆ CM ಸ್ಥಾನ ಬಿಟ್ಟು ಕೊಟ್ಟಿಲ್ಲ ನೀವು ಅನ್ನೋದು ಒಂದು ಪ್ರಶ್ನೆ ಇದೆ. ಒಟ್ನಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಪಡೆಯೋದಕ್ಕೆ, ಅವರನ್ನ ಅರೆಸ್ಟ್ ಮಾಡಿಸುವುದಕ್ಕೆ ಒಂದು ಕಡೆ ವಿಪಕ್ಷಗಳು ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇದ್ದಾವೆ. ಮತ್ತೊಂದು ಕಡೆ ಸ್ವಪಕ್ಷದ ನಾಯಕರು, ಫಾರ್ ಎಕ್ಸಾಂಪಲ್ DK ಶಿವಕುಮಾರ್ ಮತ್ತು ಟೀಮ್, ಅವರನ್ನು ಹೇಗಾದರೂ ಮಾಡಿ ಕುರ್ಚಿಯಿಂದ ಕೆಳಗಿಳಿಸಬೇಕು ಅನ್ನೋದು ಒಂದು ಆಸೆ ಅವರಿಗೆ. ಆ ರೀತಿಯಲ್ಲಿ ಬಹಳಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರ ಮೇಲೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರೋದು ಬಹಳ ದೊಡ್ಡ ಮಟ್ಟದ ಹಗರಣ, ಅಂದರೆ ಅದು ಮೂಢ ಹಗರಣ. ಹಾಗಾಗಿ ಅದರಿಂದ CM ಸಿದ್ದರಾಮಯ್ಯನವರು ಹೊರಗಡೆ ಬರ್ತಾರಾ, ಇನ್ನುಳಿದಂಥ ಹಗರಣಗಳನ್ನು ಯಾವ ರೀತಿಯಾಗಿ ಫೇಸ್ ಮಾಡ್ತಾರೆ ಅನ್ನೋದೊಂದು ಪ್ರಶ್ನೆ ಇದೆ. ಆದರೆ ಸಿದ್ದರಾಮಯ್ಯನವರನ್ನು ಅಷ್ಟು ಈಸಿಯಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇದು ವಿಪಕ್ಷ ನಾಯಕರುಗಳಿಗೂ ಕೂಡ ಗೊತ್ತು, DK ಶಿವಕುಮಾರ್ ಆ್ಯಂಡ್ ಟೀಮ್ಗೂ ಕೂಡ ಗೊತ್ತು. DK ಶಿವಕುಮಾರ್ ಕಾನೂನಿನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೋ ಏನೋ ನಮಗೆ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯನವರು ಖುದ್ದು ಲಾಯರ್, ಕಾನೂನಿನ ಅರಿವು ಇರುವಂಥ ಲಾಯರ್, ಒಬ್ಬ ನಾಯಕ. ಇಂಥದ್ರಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಅವರಿಗೆ. ಜೊತೆಗೆ ಯಾವ ರೀತಿಯಾಗಿ ಈ ಒಂದು ಕುತಂತ್ರದಿಂದ ಹೊರಗಡೆ ಬರ್ತಾರೆ ಅನ್ನೋದೊಂದು ಕುತೂಹಲ ಇದೆ. ಅಥವಾ ಇದರಲ್ಲಿ ಏನಾದರೂ ಅವರದು ಕೈವಾಡ ಇದೆ ಅಂತ ಹೇಳಿ ಸಾಬೀತಾಗ್ಬಿಟ್ರೆ BJPಯವರು ಗೆದ್ದಂಗಾಗುತ್ತೆ. DK ಶಿವಕುಮಾರ್ ಆ್ಯಂಡ್ ಟೀಮ್ ಆಸೆಯೂ ಕೂಡ ಜೀವಂತವಾಗಿರುತ್ತೆ. ನೋಡೋಣ ಯಾವ ರೀತಿಯಾಗಿ ಹೊರಗಡೆ ಬರ್ತಾರೆ, ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾರೆ CM ಸಿದ್ದರಾಮಯ್ಯನವರು ಹೊರಗಡೆ ಬರೋದಕ್ಕೆ ಈ ಒಂದು ಹಗರಣಗಳಿಂದ ಅಂತ ಹೇಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.